ಪಾಕಿಸ್ತಾನದ ವಿರುದ್ಧ ಏನು ಭಾರತ ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು. ಆ ಒಂದು ಮಾಹಿತಿಯನ್ನು ಇಬ್ಬರು ಮಹಿಳಾ ಅಧಿಕಾರಿಗಳು ನೀಡಿದ್ರು. ಆ ಒಂದು ಮಹಿಳಾ ಅಧಿಕಾರಿಗಳ ಪೈಕಿ ಬೆಳಗಾವಿಯ ಮೂಲದವರು ಅನ್ನೋದು ಕೂಡ ಏನು ಗೊತ್ತಾಗಿತ್ತು. ಜೊತೆಗೆ ಸೋಫಿಯಾ ಕುರೇಶಿ ಅವರು ಬೆಳಗಾವಿಯ ಮೂಲದವರು, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಅನ್ನೋ ಒಂದು ಪುಟ್ಟ ಗ್ರಾಮದವರು. ಸದ್ಯ ಅವರ ಮಾವ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಡೀ ದೇಶಕ್ಕೆ ಒಂದು ಹೆಮ್ಮೆ ಪಡುವ ಸಂಗತಿ, ಕರ್ನಾಟಕದ ಸುಪುತ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟರು. ಏನು ಏರ್ ಸ್ಟ್ರೈಕ್ ಆಯಿತು ಆ ಮಾಹಿತಿಯನ್ನು ಕೊಟ್ಟರು. ತಮಗೆ ಎಷ್ಟು ಸಂತೋಷ ಆಗ್ತಿದೆ? ನಮ್ಗೆ ಇದು ನೋಡಿದ ಒಳಗೆ ಭಾಳ ಥರ ಸಂತೋಷ ಆತು ರೀ. ಒಂದು ಹೆಮ್ಮೆ ಬತ್ತು ನಮ್ಮ ಸೊಸಿಪ ಸ್ಟೇಜ್ನಾಗ ಅದ. ಹಾಂ, ಅದು ಒಂಥರ ನಮ್ಗೆ ಖುಷಿ ಅನ್ನಿಸ್ತು ರೀ ಸರ್. ಭಾಳ ಆನಂದ ಅನ್ನಿಸ್ತು. ಮುಂಜಾನೆಯಿಂದ ಎಲ್ಲರೂ ನಮಗೆ ಇದು ಮಾಡತ್ತಾರು, ನಮಗೂ ಒಂಥರ ಖುಷಿ ಅನಿಸಿತ್ತು. ಯಾವಾಗ ನಿಮ್ಗೆ ಏನೋ ಮಾತಾಡಿದ್ರಿ ಏನು ಸರ್? ಹಾಂ, ಸೊಸಿ ವಾರ ಮಾತಾಡಿಲ್ಲ ರೀ. ಮಗ ನಿನ್ನೆ ರಾತ್ರಿ ಮಾತಾಡಿದ. ಅದಾರ ರಾಮದಾರು ಅವ್ರೇನು ಇದು ಮಾಡಬೇಡ ಅಂತ ಮಗ ಹೇಳ್ದ. ನಾವು ಅಂದ್ರೆ ಇನ್ನು ಏನು ಆಗ್ತೈತಿ ಹೆಂಗೆ ಅಂತ ಇದ್ದು, ಆದರೂ ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ದು ನಾವು, ಇಂಡಿಯಾ ಸಲುವಾಗಿ ನಮ್ಮ ದೇಶದ ಸಲುವಾಗಿ ನೀವು ಯಾವಾಗೂ ಜಾಗೃತ ಆಗಿರ್ರಿ, ಮುಂದೆ ಆಗಿರಬೇಕು ಅಂತ ಹೇಳಿದ್ದು. ಅಂದ್ಕೊಂಡಿದ್ರ ಈ ರೀತಿ ಆಗತ್ತಂತ ಹೇಳಿ? ಏನು ನಮಗೇನು ಕನಸು ಮನಸ್ಸದಾಗ ಗೊತ್ತಿಲ್ಲ. ಏನು ಕೂಡ ಕರ್ನಲ್ ಇದ್ದಾರೆ? ಹಾಂ, ಮಗನೂ ಕರ್ನಲ್ ಸರ್. ಝಾನ್ಸಿದಾಗ ಕೆಲಸ ಮಾಡ್ತಾನೆ ರೀ. ಅಲ್ಲ, ಈಗ ಮದುವೆ ಯಾವಾಗ ಆಯಿತು? ಹೆಂಗೆ? 2015 ಮದುವೆ ಆಗಿತ್ತು ರೀ. ಅವರಿಬ್ಬರು ಹಂಗೆ ಹವಾಲ್ದಾರ ಮೇಜರ ಹಿಂಗೆ ಹಾಕೋತ ಹೋಗಿ ಅವರು ಈಗ ಕರ್ನಲ್ ಆಗ್ಯಾರ. ಇಲ್ಲಿ ಊರಿಗೆ ಅದು ಯಾವಾಗಾರ ಬಂದಿದ್ರು? ಬರ್ತಾರೆ ರೀ, ವರ್ಷದಾಗ 2 ಸಲ ಬರ್ತಾರೆ. ಹಬ್ಬಗಳಿಗೆ ಬರ್ತಾರೋ. ಆದರೆ ಇದೇ ಸಲ ಇದು ಎಲ್ಲ ದುಮ್ಡ್ಯಾಗ ಅಂತೇಳಿ ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ. ಇನ್ನು ಬಕ್ರೀದ್ ಹಬ್ಬಕ್ಕೆ ಬರ್ತಾರೆ. ಈ ಘಟನೆ ಆದ ಬಳಿಕ ಅಥವಾ ಈ ರೀತಿ ಮಾಹಿತಿ ಕೊಟ್ಟಾದ ಬಗ್ಗೆ ಸೊಸೆ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆಗೆ? ಇನ್ನೂ ಇಲ್ಲ ರೀ, ಏನು ಮಾತಾಡಿಲ್ಲ. ಎಲ್ಲ ಊರಿನ ಜನ ಎಲ್ಲ ಫೋನ್ ಮಾಡ್ತಿದ್ದಾರೆ, ಸ್ವಾಮೀಜಿಗಳ. ನಮಗೊಂಥರ ಭಾಳ ಖುಷಿ ಅನ್ನಿಸ್ತು ರೀ, ಒಂದು ಹೆಮ್ಮೆ ಅನ್ನಿಸ್ತು. ಮಕ್ಕಳು ಹರಿದಕ್ಕೆ ಸ್ವಾರ್ಥಕ ಆತಪ್ಪ ಅಂತೇಳಿ ನಾವು ಬಡವರಿಂದ ಬಂದಿರು ಕಲಿಸ್ಕೋತ ಅವ್ರಿಗೆ ಇಲ್ಲಿ ಮಠ ತೊಗೊಂಡು ಬಂದ್ರಿ. ಕರ್ನಾಟಕದ ಸೊಸೆ ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಂ, ಹೌದು ರೀ ಸರ್, ಪ್ರಮುಖ ಪಾತ್ರ ವಹಿಸ್ತಾರೆ. ನಮಗೊಂಥರ ಹೆಮ್ಮೆ ಮತ್ತು ಖುಷಿಯನ್ನು ಅನ್ನಿಸ್ತಾರೆ. ಈಗ ಮಗ ಸರ್ ಕರ್ನಲ್ ಕೂಡ ಇದ್ದಾರೆ. ತಮ್ಮ ಮಗನ ಶಿಕ್ಷಣ ಹೆಂಗಾಯಿತು? ಎಲ್ಲೆಲ್ಲಿ ಎಜುಕೇಷನ್ ಮಾಡಿದ್ರು? ಅದು ಇಲ್ಲೇ ಮಲ್ಟಿಮಟ್ನಾಗ ಮ್ಯಾಟ್ರಿಕ್ ಮುಗಿಸ್ಕೊಂಡ್ರಿ, ಕಾಡಸಿದ್ದೇಶ್ವರ ಹೈಸ್ಕೂಲ್ನಾಗ. ಆಮೇಲೆ GSS ಮಾಡಿದ. ಆಮೇಲೆ ಬೆಂಗಳೂರಿಗೆ ಹೋಗಿ ವಿಶ್ವೇಶ್ವರ ಕಾಲೇಜ್ನಾಗ ಅವ ಭಾಳ ಕಷ್ಟ ತೊಗೊಂಡು ಓದಿದ. ನಾವು ಬಡವ್ರಿ, ನಮ್ದೇನು ಹೊಲ ಇಲ್ಲ, ಮನೆ ಇಲ್ಲ, ಕೈ ಮೇಲೆ ಅವ್ರಿಗೆಲ್ಲ. ಹಿಂಗಾಗಿ ನಾವು ಅವ್ರಿಗೆಲ್ಲ ಎಜುಕೇಷನ್ ಮಾಡ್ಸೀನಿ ರೀ. ಹಲೋ, ಇದಿಷ್ಟು ಏನು ಮಾವ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಇದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಮಾವ ಕೂಡ ಹೇಳ್ತಿರುವಂಥದ್ದು. ಮತ್ತು ತಾಜುದ್ದೀನ್ ಏನಿದ್ದಾನೆ ಆತ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದಾನೆ ಮತ್ತು ಕಡು ಬಡದಿಂದ ಏನು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾನೆ ಅನ್ನೋ ಒಂದು ಸಂತೋಷವನ್ನು ಕೂಡ ವ್ಯಕ್ತಪಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಾಕಿಸ್ತಾನದ ವಿರುದ್ಧ ಏನು ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿತ್ತು. ಆ ಒಂದು ಮಾಹಿತಿಯನ್ನು ಇಬ್ಬರು ಮಹಿಳಾ ಅಧಿಕಾರಿಗಳು ನೀಡಿದ್ರು. ಆ ಒಂದು ಮಹಿಳಾ ಅಧಿಕಾರಿಗಳ ಪೈಕಿ ಬೆಳಗಾವಿಯ ಮೂಲದವರು ಅನ್ನೋದು ಕೂಡ ಏನು ಗೊತ್ತಾಗಿತ್ತು. ಜೊತೆಗೆ ಸೋಫಿಯಾ ಕುರೇಶಿ ಅವರು ಬೆಳಗಾವಿಯ ಮೂಲದವರು, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಅನ್ನೋ ಒಂದು ಪುಟ್ಟ ಗ್ರಾಮದವರು. ಸದ್ಯ ಅವರ ಮಾವ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಡೀ ದೇಶಕ್ಕೆ ಒಂದು ಹೆಮ್ಮೆ ಪಡುವ ಸಂಗತಿ, ಕರ್ನಾಟಕದ ಸುಪುತ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟರು. ಏನು ಏರ್ ಸ್ಟ್ರೈಕ್ ಆಯಿತು ಆ ಮಾಹಿತಿಯನ್ನು ಕೊಟ್ಟರು. ತಮಗೆ ಎಷ್ಟು ಸಂತೋಷ ಆಗ್ತಿದೆ? ನಮ್ಗೆ ಇದು ನೋಡಿದ ಒಳಗೆ ಭಾಳ ಥರ ಸಂತೋಷ ಆತು ರೀ. ಒಂದು ಹೆಮ್ಮೆ ಬತ್ತು ನಮ್ಮ ಸೊಸಿಪ ಸ್ಟೇಜ್ನಾಗ ಅದ. ಹಾಂ, ಅದು ಒಂಥರ ನಮ್ಗೆ ಖುಷಿ ಅನ್ನಿಸ್ತು ರೀ ಸರ್. ಭಾಳ ಆನಂದ ಅನ್ನಿಸ್ತು. ಮುಂಜಾನೆಯಿಂದ ಎಲ್ಲರೂ ನಮಗೆ ಇದು ಮಾಡತ್ತಾರು, ನಮಗೂ ಒಂಥರ ಖುಷಿ ಅನಿಸಿತ್ತು. ಯಾವಾಗ ನಿಮ್ಗೆ ಏನೋ ಮಾತಾಡಿದ್ರಿ ಏನು ಸರ್? ಹಾಂ, ಸೊಸಿ ವಾರ ಮಾತಾಡಿಲ್ಲ ರೀ. ಮಗ ನಿನ್ನೆ ರಾತ್ರಿ ಮಾತಾಡಿದ. ಅದಾರ ರಾಮದಾರು ಅವ್ರೇನು ಇದು ಮಾಡಬೇಡ ಅಂತ ಮಗ ಹೇಳ್ದ. ನಾವು ಅಂದ್ರೆ ಇನ್ನು ಏನು ಆಗ್ತೈತಿ ಹೆಂಗೆ ಅಂತ ಇದ್ದು, ಆದರೂ ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ದು ನಾವು, ಇಂಡಿಯಾ ಸಲುವಾಗಿ ನಮ್ಮ ದೇಶದ ಸಲುವಾಗಿ ನೀವು ಯಾವಾಗೂ ಜಾಗೃತ ಆಗಿರ್ರಿ, ಮುಂದೆ ಆಗಿರಬೇಕು ಅಂತ ಹೇಳಿದ್ದು. ಅಂದ್ಕೊಂಡಿದ್ರ ಈ ರೀತಿ ಆಗತ್ತಂತ ಹೇಳಿ? ಏನು ನಮಗೇನು ಕನಸು ಮನಸ್ಸದಾಗ ಗೊತ್ತಿಲ್ಲ. ಏನು ಕೂಡ ಕರ್ನಲ್ ಇದ್ದಾರೆ? ಹಾಂ, ಮಗನೂ ಕರ್ನಲ್ ಸರ್. ಝಾನ್ಸಿದಾಗ ಕೆಲಸ ಮಾಡ್ತಾನೆ ರೀ. ಅಲ್ಲ, ಈಗ ಮದುವೆ ಯಾವಾಗ ಆಯಿತು? ಹೆಂಗೆ? 2015 ಮದುವೆ ಆಗಿತ್ತು ರೀ. ಅವರಿಬ್ಬರು ಹಂಗೆ ಹವಾಲ್ದಾರ ಮೇಜರ ಹಿಂಗೆ ಹಾಕೋತ ಹೋಗಿ ಅವರು ಈಗ ಕರ್ನಲ್ ಆಗ್ಯಾರ. ಇಲ್ಲಿ ಊರಿಗೆ ಅದು ಯಾವಾಗಾರ ಬಂದಿದ್ರು? ಬರ್ತಾರೆ ರೀ, ವರ್ಷದಾಗ 2 ಸಲ ಬರ್ತಾರೆ. ಹಬ್ಬಗಳಿಗೆ ಬರ್ತಾರೋ. ಆದರೆ ಇದೇ ಸಲ ಇದು ಎಲ್ಲ ದುಮ್ಡ್ಯಾಗ ಅಂತೇಳಿ ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ. ಇನ್ನು ಬಕ್ರೀದ್ ಹಬ್ಬಕ್ಕೆ ಬರ್ತಾರೆ. ಈ ಘಟನೆ ಆದ ಬಳಿಕ ಅಥವಾ ಈ ರೀತಿ ಮಾಹಿತಿ ಕೊಟ್ಟಾದ ಬಗ್ಗೆ ಸೊಸೆ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆಗೆ? ಇನ್ನೂ ಇಲ್ಲ ರೀ, ಏನು ಮಾತಾಡಿಲ್ಲ.
ಎಲ್ಲ ಊರಿನ ಜನ ಎಲ್ಲ ಫೋನ್ ಮಾಡ್ತಿದ್ದಾರೆ ಸ್ವಾಮೀಜಿಗಳ ನಮಗೊಂಥರ ಭಾಳ ಖುಷಿ ಅನ್ನಿಸ್ತು ರೀ, ಒಂದು ಹೆಮ್ಮೆ ಅನ್ನಿಸ್ತು. ಮಕ್ಕಳು ಹರಿದಕ್ಕೆ ಸ್ವಾರ್ಥಕ ಆತಪ್ಪ ಅಂತ ಹೇಳಿ ನಾವು ಬಡವರಿಂದ ಬಂದಿರು ಕಲಿಸ್ಕೋತ ಅವ್ರಿಗೆ ಇಲ್ಲಿ ಮಠ ತೊಗೊಂಡು ಬಂದ್ರಿ. ಕರ್ನಾಟಕದ ಸೊಸೆ ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಂ ಹೌದು ರೀ ಸರ್, ಪ್ರಮುಖ ಪಾತ್ರ ವಹಿಸ್ತಾರೆ. ನಮಗೊಂಥರ ಹೆಮ್ಮೆ ಮತ್ತು ಖುಷಿಯನ್ನು ಅನಿಸ್ತಾರೆ. ಈಗ ಮಗ ಸರ್ ಕರ್ನಲ್ ಕೂಡ ಇದ್ದಾರೆ. ತಮ್ಮ ಮಗನ ಶಿಕ್ಷಣ ಹೆಂಗಾಯಿತು, ಎಲ್ಲೆಲ್ಲಿ ಎಜುಕೇಷನ್ ಮಾಡಿದ್ರು? ಅದು ಇಲ್ಲೇ ಮಲ್ಟಿಮಟ್ನಾಗ ಮ್ಯಾಟ್ರಿಕ್ ಮುಗಿಸ್ಕೊಂಡ್ರಿ ಕಾಡಸಿದ್ದೇಶ್ವರ ಹೈಸ್ಕೂಲ್ನಾಗ. ಆಮೇಲೆ GSS ಮಾಡಿದ. ಆಮೇಲೆ ಬೆಂಗಳೂರಿಗೆ ಹೋಗಿ ವಿಶ್ವೇಶ್ವರ ಕಾಲೇಜ್ನಾಗ ಅವ ಭಾಳ ಕಷ್ಟ ತೊಗೊಂಡು ಓದಿದ. ನಾವು ಬಡವ್ರಿ, ನಮ್ದೇನು ಹೊಲ ಇಲ್ಲ ಮನೆ ಇಲ್ಲ, ಕೈ ಮೇಲೆ ಅವ್ರಿಗೆಲ್ಲ ಹಿಂಗಾಗಿ ನಾವು ಅವ್ರಿಗೆಲ್ಲ ಎಜುಕೇಷನ್ ಮಾಡ್ಸೀನಿ ರೀ. ಹಲೋ, ಇದಿಷ್ಟು ಏನು ಮಾವ ಹೇಳ್ತಿರುವಂಥದ್ದು ಪ್ರಮುಖವಾಗಿ ಇದು ನಮಗೆ ಹೆಮ್ಮೆಯ ಸಂಗತಿ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಮಾವ ಕೂಡ ಹೇಳ್ತಿರುವಂಥದ್ದು. ಮತ್ತು ತಾಜುದ್ದೀನ್ ಏನಿದ್ದಾನೆ ಆತ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದಾನೆ ಮತ್ತು ಕಡು ಬಡದಿಂದ ಏನು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾನೆ ಅನ್ನೋ ಒಂದು ಸಂತೋಷವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಾಕಿಸ್ತಾನದ ವಿರುದ್ಧ ಏನು ಭಾರತ ಏರ್ ಸ್ಟ್ರೈಕನ್ನು ಮಾಡಿತ್ತು, ಆ ಒಂದು ಮಾಹಿತಿಯನ್ನು ಇಬ್ಬರು ಮಹಿಳಾ ಅಧಿಕಾರಿಗಳು ನೀಡಿದ್ರು. ಆ ಒಂದು ಮಹಿಳಾ ಅಧಿಕಾರಿಗಳ ಪೈಕಿ ಬೆಳಗಾವಿಯ ಮೂಲದವರು ಅನ್ನೋದು ಕೂಡ ಗೊತ್ತಾಗಿತ್ತು. ಜೊತೆಗೆ ಸೋಫಿಯಾ ಕುರೇಶಿ ಅವರು ಬೆಳಗಾವಿಯ ಮೂಲದವರು, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಅನ್ನೋ ಒಂದು ಪುಟ್ಟ ಗ್ರಾಮದವರು. ಸದ್ಯ ಅವರ ಮಾವ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಡೀ ದೇಶಕ್ಕೆ ಒಂದು ಹೆಮ್ಮೆ ಪಡುವ ಸಂಗತಿ, ಕರ್ನಾಟಕದ ಸುಪುತ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟರು, ಏನು ಏರ್ ಸ್ಟ್ರೈಕ್ ಆಯಿತು ಆ ಮಾಹಿತಿಯನ್ನು ಕೊಟ್ಟರು. ತಮಗೆ ಎಷ್ಟು ಸಂತೋಷ ಆಗ್ತಿದೆ? ನಮ್ಗೆ ಇದು ನೋಡಿದ ಒಳಗೆ ಭಾಳ ಥರ ಸಂತೋಷ ಆತು ರೀ. ಒಂದು ಹೆಮ್ಮೆ ಬತ್ತು, ನಮ್ಮ ಸೊಸಿಪ ಸ್ಟೇಜ್ನಾಗ ಅದ. ಹಾಂ, ಅದು ಒಂಥರ ನಮ್ಗೆ ಖುಷಿ ಅನ್ನಿಸ್ತು ರೀ ಸರ್, ಭಾಳ ಆನಂದ ಅನ್ನಿಸ್ತು. ಮುಂಜಾನೆಯಿಂದ ಎಲ್ಲರೂ ನಮಗೆ ಇದು ಮಾಡತ್ತಾರು, ನಮಗೂ ಒಂಥರ ಖುಷಿ ಅನಿಸಿತ್ತು. ಯಾವಾಗ ನಿಮ್ಗೆ ಏನೋ ಮಾತಾಡಿದ್ರಿ ಏನು ಸರ್? ಸೊಸಿ ವಾರ ಮಾತಾಡಿಲ್ಲ ರೀ, ಮಗ ನಿನ್ನೆ ರಾತ್ರಿ ಮಾತಾಡಿದ. ಅದಾರ ರಾಮದಾರು ಅವ್ರೇನು ಇದು ಮಾಡಬೇಡ ಅಂತ ಮಗ ಹೇಳಿದ. ನಾವು ಅಂದ್ರೆ ಇನ್ನು ಏನಾಗ್ತೈತಿ ಹೆಂಗೆ ಅಂತ ಇದ್ದು, ಆದರೂ ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ದು ನಾವು, ಇಂಡಿಯಾ ಸಲುವಾಗಿ ನಮ್ಮ ದೇಶದ ಸಲುವಾಗಿ ನೀವು ಯಾವಾಗೂ ಜಾಗೃತ ಆಗಿರ್ರಿ, ಮುಂದಾಗಿರಬೇಕು ಅಂತ ಹೇಳಿದ್ದು. ಅಂದ್ಕೊಂಡಿದ್ರ ಈ ರೀತಿ ಆಗತ್ತಂತ ಹೇಳಿ? ಏನು ನಮಗೇನೋ ಕನಸು ಮನಸ್ಸದಾಗ ಗೊತ್ತಿಲ್ಲ. ಕೂಡ ಕರ್ನಲ್ ಇದ್ದಾರೆ? ಹಾಂ, ಮಗನೂ ಕರ್ನಲ್ ಸರ್, ಝಾನ್ಸಿದಾಗ ಕೆಲಸ ಮಾಡ್ತಾನೆ ರೀ. ಅಲ್ಲ, ಈಗ ಮದುವೆ ಯಾವಾಗ ಆಯಿತು, ಹೆಂಗೆ? 2015 ಮದುವೆ ಆಗಿತ್ತು ರೀ. ಅವರಿಬ್ಬರು ಹಂಗೆ ಹವಾಲ್ದಾರ ಮೇಜರ ಹಿಂಗೆ ಹಾಕೋತ ಹೋಗಿ ಅವರು ಈಗ ಕರ್ನಲ್ ಆಗ್ಯಾರ. ಇಲ್ಲಿ ಊರಿಗೆ ಅದು ಯಾವಾಗಾರ ಬಂದಿದ್ರು? ಬರ್ತಾರೆ ರೀ, ವರ್ಷದಾಗ 2 ಸಲ ಬರ್ತಾರೆ, ಹಬ್ಬಗಳಿಗೆ ಬರ್ತಾರೋ. ಆದರೆ ಇದೇ ಸಲ ಇದು ಎಲ್ಲ ದುಮ್ಡ್ಯಾಗ ಅಂತೇಳಿ ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ. ಇನ್ನು ಬಕ್ರೀದ್ ಹಬ್ಬಕ್ಕೆ ಬರ್ತಾರೆ. ಈ ಘಟನೆ ಆದ ಬಳಿಕ ಅಥವಾ ಈ ರೀತಿ ಮಾಹಿತಿ ಕೊಟ್ಟಾದ ಬಗ್ಗೆ ಸೊಸೆ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆಗೆ? ಇನ್ನೂ ಇಲ್ಲ ರೀ, ಏನು ಮಾತಾಡಿಲ್ಲ. ಎಲ್ಲ ಊರಿನ ಜನ ಎಲ್ಲ ಫೋನ್ ಮಾಡ್ತಿದ್ದಾರೆ ಸ್ವಾಮೀಜಿಗಳ. ನಮಗೊಂಥರ ಭಾಳ ಖುಷಿ ಅನ್ನಿಸ್ತು ರೀ, ಒಂದು ಹೆಮ್ಮೆ ಅನ್ನಿಸ್ತು. ಮಕ್ಕಳು ಹರಿದಕ್ಕೆ ಸ್ವಾರ್ಥಕ ಆತಪ್ಪ ಅಂತ ಹೇಳಿ ನಾವು ಬಡವರಿಂದ ಬಂದಿರು ಕಲಿಸ್ಕೋತ ಅವ್ರಿಗೆ ಇಲ್ಲಿ ಮಠ ತೊಗೊಂಡು ಬಂದ್ರಿ. ಕರ್ನಾಟಕದ ಸೊಸೆ ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಂ ಹೌದು ರೀ ಸರ್, ಪ್ರಮುಖ ಪಾತ್ರ ವಹಿಸ್ತಾರೆ. ನಮಗೊಂಥರ ಹೆಮ್ಮೆ ಮತ್ತು ಖುಷಿಯನ್ನು ಅನಿಸ್ತಾರೆ. ಈಗ ಮಗ ಸರ್ ಕರ್ನಲ್ ಕೂಡ ಇದ್ದಾರೆ. ತಮ್ಮ ಮಗನ ಶಿಕ್ಷಣ ಹೆಂಗಾಯಿತು, ಎಲ್ಲೆಲ್ಲಿ ಎಜುಕೇಷನ್ ಮಾಡಿದ್ರು? ಅದು ಇಲ್ಲೇ ಮಲ್ಟಿಮಟ್ನಾಗ ಮ್ಯಾಟ್ರಿಕ್ ಮುಗಿಸ್ಕೊಂಡ್ರಿ ಕಾಡಸಿದ್ದೇಶ್ವರ ಹೈಸ್ಕೂಲ್ನಾಗ. ಆಮೇಲೆ GSS ಮಾಡಿದ. ಆಮೇಲೆ ಬೆಂಗಳೂರಿಗೆ ಹೋಗಿ ವಿಶ್ವೇಶ್ವರ ಕಾಲೇಜ್ನಾಗ ಅವ ಭಾಳ ಕಷ್ಟ ತೊಗೊಂಡು ಓದಿದ. ನಾವು ಬಡವ್ರಿ, ನಮ್ದೇನು ಹೊಲ ಇಲ್ಲ ಮನೆ ಇಲ್ಲ, ಕೈ ಮೇಲೆ ಅವ್ರಿಗೆಲ್ಲ ಹಿಂಗಾಗಿ ನಾವು ಅವ್ರಿಗೆಲ್ಲ ಎಜುಕೇಷನ್ ಮಾಡ್ಸೀನಿ ರೀ. ಹಲೋ, ಇದಿಷ್ಟು ಏನು ಮಾವ ಹೇಳ್ತಿರುವಂಥದ್ದು ಪ್ರಮುಖವಾಗಿ ಇದು ನಮಗೆ ಹೆಮ್ಮೆಯ ಸಂಗತಿ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಮಾವ ಕೂಡ ಹೇಳ್ತಿರುವಂಥದ್ದು. ಮತ್ತು ತಾಜುದ್ದೀನ್ ಏನಿದ್ದಾನೆ ಆತ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದಾನೆ ಮತ್ತು ಕಡು ಬಡದಿಂದ ಏನು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾನೆ ಅನ್ನೋ ಒಂದು ಸಂತೋಷವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.